ರಾಜ್ಯಪಾಲರ ವಿರುದ್ಧ ನಾಲಿಗೆ ಹರಿಬಿಟ್ಟ ಕಾಂಗ್ರೆಸ್ ಶಾಸಕ. ಪ್ರತಿಭಟನೆ ವೇಳೆ ವಾಗ್ದಾಳಿಯ ಭರದಲ್ಲಿ ನಾಲಿಗೆ ಹರಿಬಿಟ್ಟಿದ್ದಾರೆ ಶಾಸಕ. ಮಳವಳ್ಳಿ ಕಾಂಗ್ರೆಸ್ ಶಾಸಕ ನರೇಂದ್ರ ಸ್ವಾಮಿಯಿಂದ ಎಡವಟ್ಟಾಗಿದೆ. ಏಕವಚನದಲ್ಲಿ ರಾಜ್ಯಪಾಲರ ವಿರುದ್ಧ ನರೇಂದ್ರ ಸ್ವಾಮಿ ಕಿಡಿಕಾರಿದ್ದಾರೆ. ರಾಜ್ಯಪಾಲ ಆಗೋದಕ್ಕೆ ನಾಲಾಯಕ್ ಅನ್ನೋ ಪದ ಬಳಕೆಯನ್ನ ಮಾಡಿದ್ದಾರೆ ಶಾಸಕ ನರೇಂದ್ರ ಸ್ವಾಮಿ. ಅವನು ಯಾವನೋ ಅಯೋಗ್ಯ, ಸುಪ್ರೀಂ ಕೋರ್ಟ್ ಚೀಮಾರಿ ಹಾಕ್ಸ್ಕೊಂಡು ಬಂದಂತ ಮುಟ್ಟಾಳ, ಅವನ ಅರ್ಜಿನ ಇಟ್ಕೊಂಡು ನೋಟಿಸ್ ಕೊಡ್ತೀಯಲ್ಲಪ್ಪ 24 ಗಂಟೆ ಒಳಗೆ. ನೀನು ರಾಜ್ಯಪಾಲರು ಆಗೋದಕ್ಕೆ ನಾಲಾಯಕ್ ರಾಜ್ಯಪಾಲ ಅನ್ನೋದನ್ನ ನಾವು ಹೇಳಕ್ ಬಯಸ್ತೀವಿ. 8 ತಿಂಗಳಾಯ್ತ್ರಿ ಕುಮಾರಸ್ವಾಮಿದು, 8 ತಿಂಗಳಾಯ್ತು. ಚಾರ್ಜ್ ಶೀಟು ಯಾರು ಲೋಕಾಯುಕ್ತ ತನಿಖೆ ಮುಗ್ದೋಗಿದೆ. ಲೋಕಾಯುಕ್ತ ತನಿಖೆ ಮುಗ್ದೋಗಿರೋದನ್ನ ಚಾರ್ಜ್ ಶೀಟ್ ಫೈಲ್ ಮಾಡಕ್ಕೆ ಪರ್ಮಿಷನ್ ಕೊಡಿ ಅಂದ್ರೆ ಕೂತಿದ್ಯಲ್ಲಪ್ಪ. ಮಹಾನ್ ಇಂಡಸ್ಟ್ರಿಯಲಿಸ್ಟ್ ನಿರಾಣಿ, ಅವನು 108 ಹಗರಣ ಬಿದ್ದೈತೆ. ಇನ್ನೊಬ್ಳು ಶಶಿಕಲಾ ಚೊಲ್ಲೆ, ನೀನು ಅವ್ರ ವಿಚಾರದಲ್ಲಿ ಕೂತಿದ್ದೀರಲ್ಲಪ್ಪ. ಘನತಾವತ್ತ ರಾಜ್ಯಪಾಲರೇ, ನಿಮಗೆ ನಿಜವಾಗೂ ಸ್ಪಷ್ಟತೆ ಆಡಳಿತದಲ್ಲಿ ಇದ್ದಿದ್ದಾದ್ರೆ ಸಂವಿಧಾನಕ ಪೀಠವನ್ನು ಎತ್ತಿಡಿಯುವಂತ ತಾಕತ್ತು ನಿಮಗಿದ್ರೆ ನಾವು ಬಹಿರಂಗ ಸವಾಲನ್ನು ಕೊಡ್ತೀವಿ. ಸಿದ್ದರಾಮಯ್ಯನವ್ರಿಗೆ 24 ಗಂಟೆ ಒಳಗೆ ನೋಟಿಸ್ ಕೊಟ್ಟಲ್ಲ, ನೀನು ಕೊಡಪ್ಪ. ನೀನು ಅವ್ರಿಗೆ ತಿಂಗಳಾರು ಗಂಟೆ ತಗೊಂಡಿದ್ದೆ, ಈಗಲಾರು ಕೂಡ ನೋಡೋಣ. ನಮ್ ಸಿದ್ದರಾಮಯ್ಯನವರು ಒಂದೇ ಒಂದ್ ತಪ್ಪು ಮಾಡಿದ್ರೆ ಅವ್ರಿಗಷ್ಟೇ ಅಲ್ಲ, ನಮಗೂ ಸೇರಿ ಶಿಕ್ಷೆ ಕೊಡೋ ತಯಾರಿದ್ದೀವಿ ನಾವು. ಕಾಂಗ್ರೆಸ್ಗಳು ಈ ರಾಜ್ಯದಲ್ಲಿ ಹೇಡಿಗಳಾಗಿ ನಾವು ಕೂತಿಲ್ಲ. 39 ಸೀಟ್ ಗೆದ್ಬಿಟ್ಟು ಈಗ 19 ಇಳಿದ್ರಲ್ಲ. ಡಿ ಕೆ ಶಿವಕುಮಾರ್ ಅವರು ಭಾಷಣ ಮಾಡಿದ್ರಲ್ಲ, ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನವರು ಸೇರಿ 136 ಸೀಟ್ ಗೆಲ್ಸೋದಕ್ಕೆ ಹೊಟ್ಟೆ ಕಿಚ್ಚು ಪಟ್ಕೊಂಡು ಓಡೋಗಿ ಗುಡುಗುಡು ಅಂತ ಮೋದಿ ಹತ್ರ ಕಾಲ್ ಕಟ್ಕೊಂಡು ಗ್ವಾಗರ್ಕೊಂಡು ಸೇರ್ಕೊಂಡಿರ್ತಕ್ಕಂಥ ಕುಮಾರಸ್ವಾಮಿ, ನಿನಗೆ ನಿನ್ನಂತವ್ರಿಗೆ ಸಿದ್ದರಾಮಯ್ಯನ ಒಂದು ರೋಮವನ್ನು ಕೂಡ ಅಲುಗಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಹೇಳಕ್ ಬಯಸ್ತೀನಿ. ನಿಮ್ಮ ಮೋದಿ, ನಿಮ್ಮ ಅಮಿತ್ ಶಾ ಹೇಳಿದ್ದಂದ್ರೆ ರಾಜಕಾರಣ ಮಾಡ್ತಿರೋದು. ನಮ್ಮ ನಾಯಕ ರಾಹುಲ್ ಗಾಂಧಿಗೆ ಸ್ವಾತಂತ್ರ್ಯ ದಿನಾಚರಣೆ ದಿನ ಬೇಕು ಅಂತ ದುರುದ್ದೇಶದಿಂದ ನೀನೇನು ಎಷ್ಟೇ ಕೂರಿಸ್ತಪ್ಪ. ರಾಷ್ಟ್ರದ ವಿರೋಧ ಪಕ್ಷದ ನಾಯಕನಿಗೆ ಕೊಡ್ತಕ್ಕಂಥ ಗೌರವನ ನಿಮ್ದು. ನಿಮ್ಮ ಆಡಳಿತ ನೋಡಿದ್ರೆ ಎಲ್ರಿಗೂ ಅರ್ಥ ಆಗುತ್ತೆ. ನಿಮ್ಮಲ್ಲಿ ಎಲ್ಲಿದ್ರು ವಂಚನೆ, ದ್ರೋಹ, ಮೋಸ, ಸ್ವಜನ ಪಕ್ಷಪಾತ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.